ಅಲ್ಲ ಎಂಥ ಕೆಲಸ ಮಾಡಿಬಿಟ್ಟಿದ್ದೆ ನಾನು. ಆ ಪಾಪಿ ನನ್ನ ಮಗನ್ನ ನಂಬಿ ಥೂ, ನನ್ನ ಎಕಡೆ ತಗೊಂಡು ನಾನೇ ಹೊಡ್ಕೋಬೇಕು. ಅವನಿಗೂ ನೆಮ್ಮದಿ ಕೊಡ್ಲಿಲ್ಲ ಆಯ್ತಾಗಿ ಅವನ್ನ ನಂಬಿಬಿಟ್ಟು ಏನಾರು ಹೆಚ್ಚು ಗಿಚ್ಚು ಕಡಿಮೆ ಮಾಡಿಬಿಟ್ಟಿದ್ರೆ ಏನು ಕತೆ. ಅವನ ಜೊತೆ ಹೋಗಿ ಅರ್ಧಕ್ಕೆ ಕೈ ಬಿಟ್ಬಿಟ್ಟಿದ್ರೆ ಏನು ಕತೆ. ಎಲ್ಲಿಗಂತ ಹೋಗಾನೆ ಏನೋ ಈಗಲೇ ಯಾವ್ದು ನನ್ನ ಮಗ ಬುಟ್ಟಿ ಹೋಗಿದ್ದಕ್ಕೆ ಸರಿ ಆಯಿತು. ಥೂ, ಇನ್ನು ಯಾರು ಏನೇ ಆದರೂ ನಂಬಕ್ಕೆ ಹೋಗ್ಬಾರ್ದು. ಅವ್ವ ಹೆಂಗೆ ಹೇಳ್ತಾಳೆ ಹಂಗೆ ಕೇಳ್ಕೊ ಹೋಗ್ಬೇಕು. ಅದಕ್ಕೆ ಹೇಳಿಲ್ವಾ, ಕಷ್ಟ ಆಗಲಿ ಸುಖ ಆಗಲಿ ಅವ್ವ ಅಪ್ಪನ ಪ್ರೀತಿ ತೋರೋರು ಯಾರೂ ಇರೋಕ್ಕಿಲ್ಲ. ಮೊದಲು ಸಂಬಂಧ ಆಮೇಲೆ ಪ್ರೀತಿ ಪ್ರೇಮ ಇಲ್ಲ ಅಂತವ. ನಾನು ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ಅವ್ರು ಹೇಳೋ ಮಾತನ್ನೆಲ್ಲ ಕೇಳಲಿಲ್ಲ. ಕೇಳ್ತಿದ್ರೆ ನನಗೆ ಈ ಪರಿಸ್ಥಿತಿ ಆಯ್ತಾನೆ ಇದ್ದಿದ್ದಿಲ್ಲ. ನಾನೇ ದಡ್ಡ ಮುಂಡೆ. ಥೂ, ನಾನು ಎಕ್ಕಡ ತಗೊಂಡು ನಾನು ಜನ ಬಾರಿಸ್ಕೋಬೇಕು. ಅದೇ ಏನು ಬುದ್ಧಿ ಇರ್ತಿಲ್ವ ನನ್ನ ತಲೆಗೆ. ಏನಾಗಿತ್ತು? ಅವ್ವ ಅಷ್ಟೇ ಹೇಳಿದ್ಲು ಸುಮ್ಮನೆ ಇರವ ಅಂತ. ಆದರೂ ಕೇಳ್ತಾನೆ ನಾನು. ನನ್ನ ಮೇಲೆ ನನಗೆ ಭಾರಿ ಕೋಪ ಬರ್ತದೆ. ಅದೇ ಅವನ್ನ ನಾನು ಹೆಂಗೆ ನಂಬಿಟ್ಟೆ ನಾನು ಸುಮ್ಮನೆಯ. ನನ್ನ ಜೀವನ ಅಂದರೆ ಸುಮ್ಮನೆ ಆಟ ಆಗೋಯ್ತಲ್ಲ. ನನಗೆ ಮಕ್ಕಳಾಟ ಆಗೋಯ್ತು ನನ್ನ ಜೀವನ ಅಂದರೆ. ನನಗೆ ಯೋಚನೆ ಮಾಡೂ ಇಲ್ಲ, ಏನೂ ಇಲ್ಲ. ಸುಮ್ಮನೆ ನನ್ನ ಮನಸ್ಸು ಏನು ಹೇಳ್ತಿರ್ತದೆ ಅಂತ ಕೇಳ್ಕೊ ಹೋದ್ನಲ್ಲ ನಾನು. ಒಂಚೂರಾರು ಬುದ್ಧಿ ಉಪಯೋಗಿಸಿ ಏನಾದ್ರು ಯೋಚನೆ ಮಾಡಿದ್ರೆ ಎಲ್ಲ ಆಯ್ತಿತ್ತಿಲ್ಲ. ನನ್ನ ಮನಸ್ಸು ಹೆಂಗೆ ಆಡ್ತಿತ್ತು ಹಂಗೆ ಆಡೋಕ್ಕೆ ಶುರುವಾಗೋದೆ ನಾನಂತವೇ. ಅವ್ವ ಹೇಳೋದು ಏನು ಅರ್ಥನೇ ಮಾಡ್ಕೊಂಡಿಲ್ಲ. ಇನ್ನು ಮುಂದೆದೆಲ್ಲ ಬಿಟ್ಬಿಟ್ಟು ಅವ್ವ ಹೆಂಗೆ ಹೇಳ್ತಾಳೆ ಹಂಗೆ ಸುಮ್ಮನೆ ಮರ್ಯಾದೆಯಿಂದ ಹೋಗೋದು ಆಸೆ. ಆಮೇಲೆ ಅಕ್ಕನಿಗೆ ಮರ್ಯಾದೆ ಇಲ್ದಾಗ ಆಗೋಯ್ತದೆ ಗಂಡನ ಮನೇಲಿ. ನನಗೆ ಮರ್ಯಾದೆ ಸಿಕ್ಕದ, ಅವ್ನ ಮರ್ಯಾದೆ ಸಿಕ್ಕದ ಬೇಡ. ಇದೆಲ್ಲ ಬಿಟ್ಬಿಟ್ಟು ಸುಮ್ಮನೆ ಈಗಿಂದ ಏನಾದ್ರು ಒಂದು ಹೊಸ ಜೀವನ ಶುರು ಮಾಡ್ಕೊಂಡು ಹೋಗೋದ. ಬೇಕಾಗಿಲ್ಲ ಯಾರು ಚಿಂತನೆ ಬೇಡ, ಯಾರ್ದು ಏನೂ ಬೇಡ. ನಮ್ಮ ಪಾಡಿಗೆ ನಾವು ಇದ್ಬಿಡೋದ ಕಣವೆ. ನಮ್ಮ ಪಾಡಿಗೆ ನಾವು ಇದ್ಬಿಡೋದ. ಸುಮ್ಮನೆ ಲೋಪರ್ ನನ್ನ ಮಗನ ಸಬಸ ಮಾಡಿಬಿಟ್ಟು ಸದ್ಯ ನನ್ನ ಅದೃಷ್ಟಕ್ಕೆ ಏನು ಹೆಚ್ಚು ಕಡಿಮೆ ಆಗಲಿಲ್ಲ ಅಷ್ಟೇ. ಯಾರಿಗೂ ಗೊತ್ತಾಗಿಲ್ಲ ಸತ್ಯ. ಇಲ್ಲಾಂದ್ರೆ ನನ್ನ ಮಾನ ಮರ್ಯಾದೆ ಉಳ್ಕೊಳ್ಳೋದ ಊರಲ್ಲಿ. ಯಾರು ಮದುವೆ ಮಾಡ್ಕೊಳ್ಳೋರು ಹೋಗೋದ, ಅದು ಮದುವೆ ಮಾಡ್ಕೋಗವ್ರ. ನಮ್ಮ ಅಕ್ಕ ಹೇಳಂಗೆ ಅವ್ರ ಮನೇಲಿ ಏನು ಬಾಯಿ ಬಂದಂಗೆ ಬೈಯೋರು ನಿನ್ನ ತಂಗಿ ಹಂಗೆ ಹಿಂಗೆ ಅಂತವ. ಸದ್ಯ ಯಾರಿಗೂ ಹೇಳೋದಿರೋದೇ ಒಳ್ಳೇದಾಯಿತು. ಎಲ್ಲೋ ದೇವರು ನನ್ನ ಕಡಿಕಿದ್ದ ಅನಿಸ್ತದೆ. ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ನೋ ಕಣೆ ನಾನು. ಏನು ಕೆಟ್ಟ ಹೆಸರು ಬರ್ತದ ನನ್ನ ಮೇಲೆ. ಬಚಾವಾಗೋದೆ ಕಣವ, ಬಚಾವಾಗೋದೆ. ಟ್ರಿಂಗ್ 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 ಟ್ರಿಂಗ್. ಅಲ್ಲ ಯಾರಿಗೆ ಸುಮ್ಮನೆ ಫೋನ್ ಗಳಿಗಳಿಗೂ ಫೋನ್ ಮಾಡ್ತಾರವರು. ಆಯಿತು, ನನಗೆ ತಲೆನೋಯ್ತಾ ಕೂತದೆ ಇದೊಂದು ಹೊತ್ತಾಗಿ. ಇದೇನು ಇವ್ನು ಫೋನ್ ಮಾಡೋನಲ್ಲ. ತೆಗಿಯೋದು ಬೇಡ, ನಾನೀಗ ಫೋನ್ ತೆಗಿಯೋದೇ ಬೇಡ. ಟ್ರಿಂಗ್ 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 ಟ್ರಿಂಗ್. ಅದಕ್ಕೆ ಹಿಂಗೆ ಸಂಡೆ ಗಂಟೆ ಫೋನ್ ಮಾಡ್ತಿದ್ದಾನು ದೊಡ್ಡದು ನನ್ನ ಮಗ. ಹಲೋ ಕಾವೇರಿ, ಚೆನ್ನಾಗಿದೆಯಾ ಕಾವೇರಿ? ಅಲ್ಲ ಫೋನು ಮಾಡಿಲ್ಲ, ಮೆಸೇಜು ಮಾಡಿಲ್ಲ. 3 ದಿವಸ ಆಯಿತು. ನಾನೇ ನೋಡಿದೆ ಕಾವೇರಿ ಏನಾದ್ರು ಫೋನ್ ಮಾಡೋಳು ಮೆಸೇಜ್ ಮಾಡೋಳು, ಏನು ಎತ್ತವ ಅಂತ. ಏನು ಮಾಡಿಲ್ವಲ್ಲ. ಏನು ಸಮಾಚಾರ? ಹೆಂಗಿದ್ದಿ? ಚೆನ್ನಾಗಿದೆಯಾ? ಬಾಯ ಮುಚ್ಚಿ, ನೀವು ಜಾಸ್ತಿ ಮಾತಾಡಬೇಡಿ ಕತೆ. ಬಡವ್ರ ಮನೆ ಹೆಣ್ಮಕ್ಳು ಆದರೆ ನಿಮಗೆ ಆಟ ಆಗ್ಬಿಟ್ಟದೆ. ಸುಮ್ಮನೆ ನಂಬಿಸ್ಬಿಟ್ಟು ನಾಟಕ ಆಡ್ಕೊಂಡು ಮೋಸ ಮಾಡ್ಕೊಂಡು ಸುಮ್ಮನೆ ಕಾಲ ಕಳ್ಕೊಂಡು ನಿಂತಿದ್ದೀರಾ ನೀವು. ಬಡವ್ರ ಮನೆ ಹೆಣ್ಮಕ್ಳು ಅಂದರೆ ಬಿಟ್ಟಿ ಆಗ್ಬಿಟ್ಟದೆ ನಿಮಗೆ, ಸಲ್ಗಿ ಆಗ್ಬಿಟ್ಟದೆ ಕಂತ ತಗೊಳ್ಳಿ. ಅದೇ ಕಾವೇರಿ ಏನಾಯ್ತು? ಅದಕ್ಕೆ ಹಿಂಗೆ ಮಾತಾಡ್ತಿದ್ದೀನಿ ನೀನು? ಏನಾಯ್ತು ಕಾವೇರಿ? ಇನ್ನು ಮೇಲಿಂದ ನಾನು ಫೋನ್ ಮಾಡಬೇಡಿ, ಏನು ಮಾಡಬೇಡಿ. ನಿಮ್ಮ ದಮ್ಮಯ್ಯ ನಿಮ್ಮ ಪಾದ ನನ್ನ ತಲೆ ಮೇಲೆ ಆಯಿತಾ. ನನ್ನ ಸುದ್ದಿಗೂ ಬರಬೇಡಿ, ನಾನು ಮತ್ತೊಂದಕ್ಕೂ ಬರಬೇಡಿ, ನನ್ನ ಜೀವನಕ್ಕೆ ಕಾಲಕ್ಕೆ ಹೋಗ್ಬೇಡಿ ಆಯಿತಾ. ನೀನು ದಮ್ಮಯ್ಯ ಅಂತೀನಿ. ನೀನು ಫೋನ್ಗೇನು ಮಾಡಬೇಡಿ. ಕಾವೇರಿ ಏನು ಮಾತಾಡ್ತಿದ್ದೀನಿ ನೀನು? ನೀನು ಇಲ್ಲಾದ್ರೆ ನಾನು ಬದುಕಿಲ್ಲ ಕಣ್ ಕಾವೇರಿ. ನೀನೇ ನನ್ನ ಪ್ರಾಣ. ಹಾಂ, ಅದಕ್ಕೆ ಕಾವೇರಿ ಏನಾಯ್ತು? ಅಲ್ಲ ನೀನಾದ್ರೆ ನನ್ನ ಪ್ರಾಣನೇ ಮಿಡಿಕೊಂಡಿವ್ರಿ ನಾನು. ಅಂಥದ್ರಲ್ಲಿ ಎಂಥ ಕೆಲಸ ಹೆಂಗೆ ಹೇಳ್ತಾ ಇದ್ದೀನಿ ನೋಡು ನೀನು. ನೀನು ಬಿಟ್ಬಿಟ್ಟು ಇರೋಕ್ಕಾಗಿಲ್ಲ ಕಣ್ಣು ಕಾವೇರಿ. ನೀನೇ ನನ್ನ ಜೀವ. ಇದ್ರೆ ನಿನ್ನ ಜೊತೆಗೆ, ಸತ್ರೆ ನಿನ್ನ ಜೊತೆಗೆ ಅಂತ ನಾನು ಡಿಸೈಡ್ ಮಾಡ್ಬಿಟ್ಟಿನಿ. ಅಂಥದ್ರಲ್ಲಿ ನೀನು ಇದೇನು ಹಿಂಗೆ ಹೇಳ್ತಿದ್ದಿ? ಇಲ್ಲ ಇಲ್ಲ, ನೀನು ಬಿಟ್ಬಿಟ್ಟು ನನಗೆ ಬದುಕೋ ಸತ್ತಿ ಇಲ್ಲ. ಯಾಕೆ ಅರ್ಥ ಆಯ್ತಲ್ಲ ನನಗೆ ಹೇಳ್ತಿರೋದು ನಿನಗೆ? ಯಾಕೆ ಅರ್ಥ ಮಾಡ್ಕೊತಿಲ್ಲ ನೀನು ನನ್ನ? ದಯವಿಟ್ಟು ಅರ್ಥ ಮಾಡ್ಕೋ. ನನ್ನ ಪ್ರೀತಿನ ನೀನು ಒಕ್ಕೋ. ಹಿಂಗೆಲ್ಲ ಆಡೋಕೆ ಹೋಗ್ಬೇಡ. ನೀನಂದರೆ ನನಗೆ ಪ್ರಾಣ ಕಣ್ ಕಾವೇರಿ. ಬೇಕಾದ್ರೆ ನೀನು ಕಾಲಿಗೆ ಬೇಕಾದ್ರೂ ಬಿದ್ದುಬಿಡ್ತೀನಿ. ಹಿಂಗೆ ಮಾತ್ರ ಅನ್ಬೇಡ, ಫೋನ್ ಮಾಡಬೇಡ, ಅದು ಮಾಡಬೇಡ, ಇದು ಮಾಡಬೇಡ ಅಂತ. ನಿನ್ನ ಜೊತೆ ಒಂದು ಗಿಡಕ್ಕೆ ಮಾತಾಡಲಿಲ್ಲ ಅಂದರೆ ನನ್ನ ಜೀವನೇ ನಿಂತೋಯ್ತದೆ. ಅಂಥದ್ರಲ್ಲಿ 3 ದಿವಸದಿಂದ ಇವನು ಕಾವೇರಿ ಮಾಡಾಡೇನೋ, ಫೋನ್ ಮಾಡಾಡೇನೋ ಅಂತವ. ಅವತ್ತಿಂದ ಫೋನ್ ಮಾಡೇ ಇಲ್ವಲ್ಲ. ನಾನೇ ಮಾಡ್ತೀನಿ, ನಾನು ಮಾಡೋ ಗಂಟೆ ಫೋನ್ ಮಾಡಬೇಡ ಅಂದ್ರೆ ಅದಕ್ಕೆ ನಾನು ಫೋನು ಮಾಡಿಲ್ಲ, ಏನೂ ಮಾಡಿಲ್ಲ. ನನಗೆ ಸಿಕ್ತಿದ್ದಲ್ಲ ಜಾಗದಲ್ಲಿ ಬಂದು ಕಾಯ್ತಾವನೆ, ಅಲ್ಲೂ ಸಿಗ್ತಾ ಇಲ್ಲ. ಏನಾಗಿದ್ದದು, ಎಂತಾಗಿದ್ದದೋ ಕಣ್ಣಲ್ಲ ಅಂದ್ಬಿಟ್ಟು ನಾನು ಎದ್ರುಕೊಂಡು ಫೋನ್ ಮಾಡ್ರೆ ನೀನು ಈ ಥರ ಮಾತಾಡ್ತಿದ್ದರೆ ಏನಾಯಿತು? ಮನೇಲಿ ಏನಾದ್ರು ಜಗಳನಾ? ಯಾಕೆ ಕಾವೇರಿ ಈ ಥರ ಆಡ್ತಿದ್ದೀನಿ ನೀನು? ಏನಾಯಿತು ಕಾವೇರಿ? ಅಲ್ಲ ಅದಕ್ಕೆ ಹಂಗೆ ಆಡ್ತಿದ್ದೀನಿ ನೀನು? ನನ್ನ ಕಂಡ್ರೆ ಇಷ್ಟ ಇಲ್ವಾ? ನನ್ನ ಪ್ರೀತಿ ಮಾಡ್ತಾ ಇಲ್ವಾ? ಎಲ್ಲ ಹೆಣ್ಮಕ್ಳು ಅಷ್ಟೇ ಯಾಕಂತಕೋ. ಸುಮ್ಮನೆ ಪ್ರೀತಿ ಪ್ರೀತಿ ಅಂದ್ಕೊಂಡು ಸರಿ ಅದೆಲ್ಲ ಬಿಟ್ಟಕ್ಕೂ ಹೋದ್ರೆ ಹೋಗ್ಲಿ, ಏನಾರು ಆಗಲಿ ತಗಿ, ತಲೆ ಕೆಡಿಸ್ಕೊಬೇಡ. ಈಗ ನಾನು ನಿನ್ನ ನೋಡಬೇಕು ಬಾ. ನೋಡೋಂಗೆ ಜ್ಞಾನ ಆಗ್ಬಿಟ್ಟದೆ. ಏನು ಮಾಡ್ತಿದ್ದಿ? ಎಲ್ಲಿದ್ದೀನಿ ನೀನು? ನೀನು ನೋಡ್ದೇ ನಂಗೆ ಇರೋಕೈತಲ್ಲ ಕತೆ. ಬಾ ಕಾವೇರಿ, ನಿನ್ನ ನಾನು ನೋಡಬೇಕು. ಅಲ್ಲ ಇವ್ನು ಏನಕ್ಕೆ ಫೋನ್ ಮಾಡಿ ಹಿಂಗೆ ತಲೆ ತಿಂತ ಕೂತಿದ್ದಾನು? ಥೂ, ಅಲ್ಲ ಇವ್ನು ಮರ್ತಿಡ್ಬೇಕು. ನನ್ನ ಪಾಡ ನಾನು ಇದ್ಬಿಡ್ಬೇಕು ಅಂತ ಇವ್ನು ಬೇರೆ ಫೋನ್ ಮಾಡಿ ನಾನು ಕಾಟ ಕೊಡ್ತಾ ಕೂತವಲ್ಲ ದೊಡ್ಡ ನನ್ನ ಮಗ. ಕಾವೇರಿ ಏನು ಹೇಳ್ತಿದ್ದಿ? ಏನಾಯ್ತು? ಯಾಕೆ ಕಾವೇರಿ ಸುಮ್ಮನಾಗೋದೆ? ಅಲ್ಲ ಅದಕ್ಕೆ ಹಿಂಗೆ ಬೇಜಾರು ಮಾಡ್ಕೊಂಡಿದ್ದೀನಿ ನೀನು. ನಾನು ಫೋನ್ ಮಾಡೋದನ್ನೇ ಕಾಯ್ತಿರ್ತಿದ್ದೆ. ಈಗ ನೋಡಿದ್ರೆ ನೀನು ಯಾಕೆ ಫೋನ್ ಮಾಡಿದ್ದೆ ಹಂಗೆ ಹಿಂಗೆ ಅಂತ ಇದ್ದೀಯಲ್ಲ. ಏನಾಯ್ತು ಕಾವೇರಿ? ಕಾವೇರಿ ಮಾತಾಡು.
ನೋಡಿ ಸುಮ್ಮನೆ ನನ್ನ ಜೀವನ ಹಾಳು ಮಾಡಿಬಿಡ್ಬೇಡಿ. ನಿಮ್ಮ ಪಾಡಿಗೆ ನೀವು ಇದ್ಬಿಡಿ, ನಮ್ಮ ಪಾಡಿಗೆ ನಾನು ಇದ್ಬಿಡ್ತೀನಿ ಆಯಿತಾ. ಸುಮ್ಮನೆ ನನ್ನ ಸುದ್ದಿಗಂತೂ ಬರೋಕ್ಕೆ ಹೋಗ್ಬೇಡಿ. ಎಲ್ಲ ಹುಡುಗಿರು ಹಿಂಗೆ ಯಾಕಂತ ತಕೋ ಪ್ರೀತಿ ಮಾಡೋಗಂಟ ಪ್ರೀತಿ ಅದು ಇದು ಅಂತ ಅಂತಿದ್ದೀರಿ. ನಾವು ಮನಸ್ಸಿಂದ ನಿಯತ್ತಾಗಿ ಪ್ರೀತಿ ಮಾಡೋ ಕಂಡ್ರೆ ನಿಮಗೆ ಹೈಕಿಲ್ಲ, ಮೋಸ ಮಾಡ್ತಾರಲ್ಲ ಅವ್ರ ಕಂಡ್ರೆ ನಿಮ್ಗೆ ಆಗೋದು. ಎಷ್ಟು ನಿಯತ್ತಿಂದ ಪ್ರೀತಿ ಮಾಡ್ತೇವೆ ನಾನು. ಈಗ ಹಿಂಗೆ ಮಧ್ಯದಲ್ಲಿ ಹಿಂಗೆ ಕೈ ಕೊಟ್ರೆ ನಾನು ಏನು ಮಾಡೋದು? ನಂಗೆ ಗೊತ್ತಿಲ್ಲ. ನೀನು ನನಗೆ ಬೇಕು ಅಷ್ಟೇ, ನನ್ನ ಮದುವೆ ಆದರೂ ನೀನೇ ಅಷ್ಟೇ. ಏನು ಮಾತಾಡ್ತಾ ಇರೋದು? ನಾನು ನಿನ್ನ ಜೊತೆನೇ ಇರೋದು. ಅಲ್ಲ ಆಗ್ಲಿಂದವ ನೀನು ಭಾರಿ ಪ್ರೀತಿ ಮಾಡ್ತೀನಿ ಹಂಗೆ ಹಿಂಗೆ ಅಂದ್ಬಿಟ್ಟು ನೀನು ಈ ಥರ ಮಾತಾಡ್ತಾ ಇದ್ದೀಯಲ್ಲ. ನೀನು ಒಂಚೂರು ಗೊತ್ತಾಯ್ತಿಲ್ವಾ? ಅದೆಲ್ಲ ಗೊತ್ತಿಲ್ಲ. ನಾನು ನಿನ್ನೆ ಪ್ರೀತಿ ಮಾಡೋದು, ನೀನು ಇಲ್ಲ ಅಂದರೆ ನಾನು ಬದುಕೋಕ್ಕಿಲ್ಲ ಅಷ್ಟೇ. ಏನು ಮಾತಾಡ್ತಾ ಇದ್ದೀನಿ ನೀನು? ನಾನು ಎಷ್ಟು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾನೆ. ಯಾರೇ ಬೇಡ ಏನೇ ಅಂದ್ರೂ ನಾನು ನೀನೇ ಬೇಕು ಅಂದ್ಕೊಂಡಿದ್ರು ನೀನು ಯಾಕೆ ಕಾಡ್ತಿದ್ದಿ? ಈಗ ನಿಯತ್ತಾಗಿ ಪ್ರೀತಿ ಮಾಡೋನಿಗೆ ಬೆಲೆ ಇಲ್ಲ. ನಿಮ್ಮಂಥವ್ರಿಗೆ ನಾಟಕ ಆಡ್ಕೊಂಡು ನಿಂತಿರೋರ್ಗೆ. ಸರಿಯಾಗಿ ಮರ್ಯಾದೆ ಕೊಟ್ಬಿಟ್ಟು ಮಾತಾಡಿ. ನೀವು ಸುಮ್ಮನೆ ಮಾತಾಡೋಕೆ ಹೋಗ್ಬೇಡಿ. ಮರ್ಯಾದೆ ಇರಲಿ ಅಂತ ಅಂತಿರೋದು ನಾನು. ಏನು ಮಾತಾಡ್ತೀರಾ ಚಂದ? ಫೋನ್ ಮಾಡೋದು ಬೇಡ ಏನು ಬೇಡ, ಸುಮ್ಮನೆ ಫೋನ್ ಮಾಡಿ ಅಷ್ಟೇ ನಾನು ಹೇಳ್ತಿರೋದು. ಸುಮ್ಮನೆ ನನ್ನ ಜೊತೆಗೆ ಸುಮ್ಮನೆ ಇದು ಮಾತಾಡೋಕೆ ಹೋಗ್ಬೇಡಿ, ನೀವು ಕತೆ ಆಡೋಕೆ ಹೋಗ್ಬೇಡಿ. ಸುಮ್ಮನೆ ಫೋನ್ ಮಾಡಿ ಯಾರು ಅಂದ್ಬಿಟ್ಟು ಮಾತಾಡೋಣ ನಾನು. ಅದೇ ಕಾವೇರಿ, ಏನಾಯ್ತು ಕಾವೇರಿ? ನಾನು ನೀನು ಯಾವತ್ತೂ ನೀನು ಹಿಡ್ಕೊಂಡ್ರೆ ನಾನು ನೋಡೇ ಇಲ್ವಲ್ಲ ಕಾವೇರಿ. ಏನಾಯ್ತು ಕಾವೇರಿ? ಯಾಕೆ ಹೆಂಗಿದ್ದಿ? ನಾನು ಇವಾಗ ನಿನ್ನ ಮೂಡ್ ಸರಿ ಇಲ್ವಾ? ಏನಾಯ್ತು ಕಾವೇರಿ? ನೀನು ಇಲ್ಲದೆ ನಾನು ಬದುಕಿರಲ್ಲ ಕಾವೇರಿ. ನೀನಂದ್ರೆ ನಂಗೆ ಪ್ರಾಣ ಕಣ್ ಕಾವೇರಿ. ಏನಾಯ್ತು ಕಾವೇರಿ? ಯಾಕೆ ಏನು ಹದಿನಾರು ಬಾಯ್ಬಿಟ್ಟು ಹೇಳೋ ಕಾವೇರಿ. ನಾನು ನಿಂದ ಅಮ್ಮಯ್ಯ ಕಾವೇರಿ. ಕಾವೇರಿ ಅಲ್ಲ ನನಗೆ ಏನು ಮಾಡಬೇಕು ಅನ್ಕೊಂಡಿದ್ದೀರಿ ಅದನ್ನ ಹೇಳಿ. ನೀವು ಸಾಯನಾ? ಹೋಗಿ ಸಾಯನಾ ನಾನು? ಅಲ್ಲ ಕಣ್ ಕಾವೇರಿ, ಏನಾಯ್ತು? ಅದೇ ಕಂಗಾಡ್ತಿದ್ದಿ ಕಾವೇರಿ ನೀನು. ಏನಾಯ್ತು? ಅಲ್ಲ ಏನಂದಿದ್ದು ಮೊನ್ನೆ ನೀವು? ನಾನು ಹೊರಟಿವ್ನಿ, ಬನ್ನಿ ಮದುವೆ ಆಗದ ಅಂತ ತಾನೇ ಅಂದಿದ್ದು. ನಾನು ಬರಲ್ಲ ಅಂದ್ರೂ ಇಬ್ಬರು ಮದುವೆ ಆಗ್ಬಿಡೋದ ಬಾ, ಹಿಂಗೆ ಇದ್ರೆ ಆಯ್ಕಿಲ್ಲ, ಮನೇಲಿ ನೋಡಿ ಮದುವೆ ಮಾಡಿಬಿಡ್ತಾರೆ ಹಂಗೆ ಹಿಂಗೆ ಅಂತ ಹೇಳಿದ್ಕೆ ಮದುವೆ ಆಗದ ಬಂದ್ಬಿಡು ಅಂತ ಅಂದ್ಬಿಟ್ಟು ನಾನು ಬಂದು ಮಧ್ಯರಾತ್ರಿ ಬೀದಿಲಿ ನಿಂತೀನಿ. ಎಲ್ಲಿ ಹೇಳಿ? ರೋಡಲ್ಲಿ ನಿಮಗೆ ಜ್ಞಾನ ಇಲ್ಲ, ಬಂದಿಲ್ಲ. ಕಾಯ್ದು ಕಾದು ಸಾಕಾಗಿ ನನ್ನ ಕಷ್ಟ ನನಗೆ ಗೊತ್ತು. ಬೇರೆಯವ್ರು ಯಾರು ನೋಡೋದು ಬೇಡ, ದೇವ್ರು ನೋಡೋಣ ನನ್ನ ಕಷ್ಟ ಏನು ಅಂತ. ನಿಮ್ಮನ್ನ ಬಂದ್ಬಿಟ್ಟು ಮೋಸ ಹೋಗಿದ್ಕೆ ಇಲ್ಲಿ ನಮ್ಮ ಅವ್ವನ ಮರ್ಯಾದೆನ ತೆಗ್ದಂಗಾಯ್ತು. ನಾನು ನಂಬಿ ಮೋಸ ಹೋಗೋದೆ ನಿಮ್ಮಂಥವ್ರನ್ನೆಲ್ಲ ನಂಬಿಟ್ಟು. ಈ ಕಾಲದಲ್ಲಿ ಭಾರಿಯ ಬುದ್ಧಿ ಕಲಿಯತ್ತದೆ ನಾವು. ನಿಮ್ಮ ನಾಟಕದ ಮಾತುಗಳಿಗೆಲ್ಲ ನಂಬಿಟ್ಟು ನಾವು ಬಂದ್ಬಿಟ್ಟು ನಮ್ಮ ಮರ್ಯಾದೆನ ನಾವೇ ತಗೊಳ್ಕೊಳ್ತಿದ್ವಲ್ಲ. ನಾವೇ ಯಾರ್ಯಾರನ್ನ ಪ್ರೀತಿ ಮಾಡ್ಕೊಂಡು ಬೆಲೆ ಇಲ್ದಿದ್ದವ್ರಿಗೆಲ್ಲವ ಸ್ಥಾನ ಕೊಟ್ಟು ನಾವು ಮೋಸ ಹೋಗ್ಬಿಟ್ಟು. ನಿಂದ ಅಮ್ಮಯ್ಯ ಪುಣ್ಯಾತ್ಮ, ನೀನು ಯಾವತ್ತೂ ನಾನು ಸುದ್ದಿಗೆ ಬರಬೇಡ ಕಣಪ್ಪ. ನೀನು ಕಾಲು ಬೇಕಾದ್ರೆ ಬಿದ್ದುಬಿಡ್ತೀನಿ. ನಾನು ಸುದ್ದಿಗಂತೂ ಬರೋಕೆ ಹೋಗ್ಬೇಡ ನೀನು. ಏನು ಹೇಳ್ತಿದ್ದಿ ಕಾವೇರಿ? ನಿಜವಾಗ್ಲೂ ಬಂದಿದ್ದಾ? ನಾನು ತಮಾಸೆ ಅನ್ಕೊಬಿಟ್ಟೆ ಕಣ್ ಕಾವೇರಿ, ನೀನು ತಮಾಸೆ ಮಾಡ್ತಿದ್ದಿ ಅಂತ. ನೀನು ಹೇಗ್ತಿಗೆ ಬೆಂಕಿ ಹಾಕ? ಏನು ತಮಾಸೆ ನೀನು? ಪ್ರೀತಿಲೇ ತಮಾಸೆ ಮಾಡಾರ. ನಿನಗೆ ಮಾನ ಮರ್ಯಾದೆ ಬೇಡ, ಮರ್ಯಾದೆಯಿಂದ ಫೋನ್ ಮಡ್ಗು. ನೀನು ಜಾಸ್ತಿ ಮಾತಾಡಬೇಡ. ನೀನು ಕತೆಗಳೇ ಬೇರೆ ಆಗೋಯ್ತವೆ ಆಮೇಲೆ. ಸುಮ್ಮನೆ ಫೋನ್ ಮಾಡಿ ತಲೆ ತಿನ್ಬೇಡ. ಕಾವೇರಿ ನಿಜವಾಗ್ಲೂ ನಂಗೆ ಗೊತ್ತಿದ್ದಿಲ್ಲ ಕಣ್ ಕಾವೇರಿ. ನೀನು ನಿಜವಾಗ್ಲೂ ಬಂದಿದ್ದಿ ಅಂತ ನನಗೆ ಗೊತ್ತಾಯ್ತಿದ್ದಿಲ್ಲ ಕಣ್ ಕಾವೇರಿ. ನನಗೆ ಗೊತ್ತಿದ್ದಿಲ್ಲ. ನೀನು ಸುಮ್ಮನೆ ತಮಾಸೆ ಮಾಡ್ತಿದ್ದೀನೋ ಅಂದ್ಬಿಟ್ಟು ನಾನು ಹಂಗೆ ಇದ್ದಿದ್ದು ಕಣ್ ಕಾವೇರಿ. ಅಲ್ಲ ನೀನು ಯಾಕೆ ಹಿಂಗೆ ಆಡ್ತಿದ್ದಿ ಕಾವೇರಿ? ನನಗೆ ನಿಜವಾಗ್ಲೂ ನಮ್ಮ ತಾಯಿ ಮೇಲೆ ನನಗೆ ಕಣ್ ಕಾವೇರಿ. ನನಗೆ ಗೊತ್ತಿದ್ದಿಲ್ಲ ಕಣ್ ಕಾವೇರಿ. ನೀನು ಬಂದಿದ್ದಿ ಅಂತ ಇರೋ ತಮಾಸೆ ಮಾಡ್ತಾವಳೆ ಅಂತ ನಾನು ಅನ್ಕೊಂಡೆ. ನೀನು ನೋಡಿ ನಿಜವಾಗ್ಲೂ ಬಂದಿದ್ದಿಲ್ಲ ಕಾವೇರಿ. ತಪ್ಪಾಗೋಯ್ತು ಕಣ್ ಕಾವೇರಿ, ನಂಗೆ ಗೊತ್ತಾಯ್ತಿದ್ದಿಲ್ಲ. ಮುಚ್ಚಯ್ಯ ಸಾಕು, ಬಾಯ ಮುಚ್ಚು ಸಾಕು, ಜಾಸ್ತಿ ಮಾತಾಡಬೇಡ ನೀನು. ನೀನು ತಮಾಸೆನಾರು ಮಾಡು, ಏನಾರು ಮಾಡು, ನನ್ನ ಸುದ್ದಿಗೆ ಮೇಲೆ ಬರಬೇಡ. ನಿನ್ನ ಪ್ರೀತಿ ಮಾಡಿದ್ಕೆ, ನಮ್ಮ ಮೋಸ ಹೋಗಿದ್ಕೆ ಅಷ್ಟೇ ಸಾಕು. ನಾನು ಈಗಲೇ ನೋಡ್ಕೊಂಡೆ ನಿಮ್ಮನ್ನೆಲ್ಲವ. ಏನೋ ನನ್ನ ಸುಮ್ಮನೆ ನಾನು ಮರ್ತಬಿಟ್ಟಿನಿ. ನನ್ನ ಪ್ರೀತಿನೂ ಯಾರನ್ನೂ ಪ್ರೀತಿನೂ ಮಾಡ್ತಾಯಿಲ್ಲ, ಏನು ಮಾಡ್ತಾಯಿಲ್ಲ. ನನ್ನ ಸುದ್ದಿಗೆ ನೀನು ಬರಬೇಡ ಅಷ್ಟೇ. ಹಂಗೆಯಪ್ಪ, ದೀಕ್ಷಾ ಅವ್ರದ್ದು ಇವತ್ತು ಹುಟ್ಟುಹಬ್ಬ. ಅದೇ ಯೋಗವತಿ ಅವ್ರ ಕಡೆಯಿಂದ, ಹಳ್ಳಿ ಲೈಫು ಚಾನಲ್ ಕಡೆಯಿಂದ ದೀಕ್ಷಾ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಒಳ್ಳೆ ಆರೋಗ್ಯ, ಆಯಸ್ಸು, ಸುಖ, ಸಂತೋಷ, ನೆಮ್ಮದಿ ಎಲ್ಲ ಕೊಟ್ಟು ಭಗವಂತ 100 ಕಾಲ ಚೆನ್ನಾಗಿಟ್ಟಿರಲಿ. ಇನ್ನೂ ಒಂದ್ಸಲಿ ಹಳ್ಳಿ ಲೈಫು ಚಾನಲ್ ಕಡೆಯಿಂದ ಹಾಗೆ ಯೋಗವತಿ ಅವ್ರ ಕಡೆಯಿಂದ ದೀಕ್ಷಾ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೆಫ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ.